महेश्वरः गुरुस्साक्षात् परं ब्रह्म तस्मै श्री गुरवे नमः. ಓಂ ಓಂ ಓಂ. ಶ್ರುತಿ ಪ್ರಮಾಣದ ವೈಶಿಷ್ಟ್ಯ. ಶ್ರುತಿ ಪ್ರಮಾಣ ಅದರ ವೈಶಿಷ್ಟ್ಯವೇನು ಎಂದು ಹೇಳ್ತಾ ಇದ್ದೀವಿ. ಎಷ್ಟನೇದು? ಅಯ್ಯೋ ಜಾರಿ ಹೋಯಿತು. ಬಂತು. ಇಲ್ಲಿ ಒಂದು ವಾಕ್ಯ ಓದ್ತೇನೆ ನೋಡಿ. ಇಟ್ ಈಸ್ ಎವಿಡೆಂಟ್ ದಟ್ ವೇದಾಂತಿಕ್ ಪ್ರೊಸೀಜರ್ ಇನ್ ಟೀಚಿಂಗ್ ದ ಟ್ರೂ ನೇಚರ್ ಆಫ್ ಬ್ರಹ್ಮನ್ ನೋ ಲೆಸ್ ದೆನ್ ದಟ್ ಆಫ್ ಎಂಜಾಯ್ನಿಂಗ್ ಉಪಾಸನಾಸ್. ಅಂದರೆ ಪರಮಾತ್ಮ ತತ್ವವನ್ನು ಉಪದೇಶ ಮಾಡುವ ಜ್ಞಾನಕಾಂಡ ವಾಕ್ಯ, ಜ್ಞಾನಕಾಂಡ ವಾಕ್ಯವು ಅಷ್ಟೇ ಪ್ರಮಾಣ. ಉಪಾಸನಾ ಕಾಂಡದ ವಾಕ್ಯವು ಎಷ್ಟು ಪ್ರಮಾಣವೋ ಜ್ಞಾನಕಾಂಡದ ವಾಕ್ಯವು ಅಷ್ಟೇ ಪ್ರಮಾಣ. ಈಸ್ ಆಲ್ಸೋ ಎಂಟೈರ್ಲಿ ವಿದಿನ್ ದ ರೀಜನ್ ಆಫ್ ವೇದಿಕ್ ವ್ಯವಹಾರ. ಆದ್ದರಿಂದ ಜ್ಞಾನಕಾಂಡ ವ್ಯವಹಾರವು ಅಂದರೆ ಜ್ಞಾನಕಾಂಡ ವ್ಯವಹಾರದಲ್ಲೇ ಇರುತ್ತದೆ. ಇನ್ ಕಾಂಟ್ರಾಸ್ಟ್ ವಿತ್ ಎಂಪಿರಿಕಲ್ ವ್ಯವಹಾರ ವಿಚ್ ಈಸ್ ರೆಸ್ಟ್ರಿಕ್ಟೆಡ್ ಟು ಎಕ್ಸ್ಟರ್ನಲ್ ಫಿನಾಮಿನಾ. ಅಂದರೆ ಮಿಕ್ಕ ವ್ಯವಹಾರವೇನೋ ಲೌಕಿಕ ವ್ಯವಹಾರ ಹೊರಗಿನ ಪದಾರ್ಥಗಳಲ್ಲಿದ್ದರೆ, ವೇದಾಂತ ವ್ಯವಹಾರವು ಎಲ್ಲಿರುತ್ತದೆ? ನಮ್ಮ ಮನಸ್ಸು, ಚಿಂತನ, ನಮ್ಮ ಅನುಭವ ಹಂತದಲ್ಲೇ ಇರುತ್ತದೆ. ಲೌಕಿಕ ವ್ಯವಹಾರ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳಿಂದ ಹೊರಗಿನ ದೇಶಕಾಲಗಳಲ್ಲಿ ಹೊರಗಿನ ವಸ್ತುಗಳ ಸಂಬಂಧದಲ್ಲಿರುತ್ತದೆ. ಜ್ಞಾನಕಾಂಡ ವ್ಯವಹಾರ ತತ್ವೋಪದೇಶವೇ ಆಗುವುದರಿಂದ, ಅದು ಮನನ ಚಿಂತನ ರೂಪವಾಗುವುದರಿಂದ ಅದೆಲ್ಲ ಅನುಭವದಲ್ಲೇ ಇರುತ್ತದೆ. ಕಾಂಟ್ರಾಸ್ಟ್ ವಿತ್ ಎಂಪಿರಿಕಲ್ ವ್ಯವಹಾರ ವಿಚ್ ಈಸ್ ರೆಸ್ಟ್ರಿಕ್ಟೆಡ್ ಟು ಎಕ್ಸ್ಟರ್ನಲ್ ಫಿನಾಮಿನನ್. ಓನ್ಲಿ ದ ಉಪನಿಷತ್ಸ್ ಚೀಫ್ಲಿ ಡೀಲ್ ವಿತ್ ಟ್ರಾನ್ಸೆಂಡೆಂಟಲ್ ಟ್ರೂತ್ಸ್. ಉಪನಿಷತ್ತುಗಳು ಪಾರಮಾರ್ಥಿಕ ತತ್ವವನ್ನೇ ಹೇಳುತ್ತವೆ. ದ ಕೆನ್ ಆಫ್ ಆಲ್ ಎಂಪಿರಿಕಲ್ ಪ್ರಮಾಣಸ್ ಲೈಕ್ ಸೆನ್ಶುವಸ್ ಪರ್ಸೆಪ್ಷನ್. ಅಲ್ಲಿ ಎಲ್ಲ ಪ್ರಮಾಣಗಳು ಮುಗಿದು ಹೋಗುತ್ತವೆ. ಅನುಭವದಲ್ಲೇ ಎಲ್ಲ ಪ್ರಮಾಣಗಳು ಕೊನೆಗಾಣುತ್ತವೆ ಅಲ್ಲವೇ? ಇಟ್ ವುಡ್ ನಾಟ್ ಬಿ ಪ್ರಾಪರ್ ಆರ್ ಫೇರ್ ಹವೆವರ್ ಟು ಟ್ರೀಟ್ ಆಲ್ ವೇದಾಂತಿಕ ವ್ಯವಹಾರ ಟು ಬಿ ಆನ್ ಎ ಪಾರ್ ವಿತ್ ಟೆಕ್ಸ್ಟ್ ಡೀಲಿಂಗ್ ವಿತ್ ಕರ್ಮ ಆ್ಯಂಡ್ ಉಪಾಸನ. ಸೊ ದೋ ವೇದಾಂತಿಕ ವ್ಯವಹಾರ ಈಸ್ ಆಲ್ಸೋ ಎ ವೈದಿಕ ವ್ಯವಹಾರ, yet there is a little difference. ವೇದಾಂತ ವ್ಯವಹಾರ ಅಂದರೆ ಗುರು ಶಿಷ್ಯ, ಗುರುಗಳ ಉಪದೇಶ, ಶಿಷ್ಯನ ಚಿಂತನ ಮನನ. ಇದು ಗುರು ಶಿಷ್ಯರ ಸಂಬಂಧ, ಉಪದೇಶ, ಗುರುವಿನ ಉಪದೇಶ, ಶಿಷ್ಯನ ಚಿಂತನ ಮನನ, ಶ್ರವಣ ಮನನ, ನಿಧಿಧ್ಯಾಸನ. ಇದೆಲ್ಲ ಏನದು? ಜ್ಞಾನಕಾಂಡ ವ್ಯವಹಾರ. ಸೊ ದ ರಿಲೇಷನ್ಶಿಪ್ ಬಿಟ್ವೀನ್ ಗುರು ಆ್ಯಂಡ್ ಶಿಷ್ಯ, ಗುರು's teaching, Shishya listening, and later doing manana nididhyasana, all this comes under Jnanakanda Vyavahara. ಆದರೆ there is a little difference between Jnanakanda Vyavahara and Karmakanda Vyavahara. See, it would not be proper or fair, however, to treat all Vedantic Vyavahara to be on par with the text dealing with Karma and Upasana. ಕರ್ಮಗಳನ್ನು ಉಪಾಸನಗಳನ್ನು ಹೇಳುವ ವಾಕ್ಯಗಳು ಹೇಗೆ ಪ್ರಮಾಣವೋ ಅದೇ ತರಹ ಪ್ರಮಾಣವು ಜ್ಞಾನಕಾಂಡವಲ್ಲ. ಒಂದು ಚೂರು ವ್ಯತ್ಯಾಸ ಇದೆ. ದ ವೇದಿಕ್ ಸ್ಟೇಟ್ಮೆಂಟ್ಸ್, ವೇದಿಕ್ ಸೆಂಟೆನ್ಸಸ್ ವಿಚ್ ಟೀಚ್ ಕರ್ಮ ಆ್ಯಂಡ್ ಉಪಾಸನ ಆನ್ ಒನ್ ಸೈಡ್, ಆ್ಯಂಡ್ ದ ವೇದಾಂತಿಕ್ ಸೆಂಟೆನ್ಸಸ್ ವಿಚ್ ಟೀಚ್ ಆತ್ಮತತ್ವಂ ಆನ್ ದ ಅದರ್ ಸೈಡ್. ದೇರ್ ಈಸ್ ಎ ಲಿಟಲ್ ಡಿಫರೆನ್ಸ್. Both cannot be equated. The Jnanakanda sentences cannot be equated. Jnanakanda sentences cannot be equated with the sentences that teach karma and upasana, because there is some difference. What is it? Let us see. Swamiji is going to say, and to rest content with quoting some Upanishadic text, even in the case of text which purport to determine the real nature of Atman. Swamiji says here,
ನಾನು ಉಪನಿಷತ್ತು ವಾಕ್ಯವನ್ನೇ ಉದಾಹರಿಸ್ತೀನಿ. ಪ್ರಮಾಣವು ಹೇಗೆ ಕೆಲಸ ಮಾಡುತ್ತದೆ ಎಂಬುದು, ಜ್ಞಾನಕಾಂಡ ವಾಕ್ಯ ಹೇಗೆ ಕೆಲಸ ಮಾಡುತ್ತದೆ ಎಂಬುದಕ್ಕೆ ಉಪನಿಷತ್ತು ವಾಕ್ಯವನ್ನೇ ಹೇಳ್ತೀನಿ. ಅದರಿಂದಲೇ ನಿಮಗೆ ಅರ್ಥವಾಗಿ ಬಿಡ್ತದೆ. ಐ ಶಾಲ್ ಕೋಟ್ ದ ಉಪನಿಷದಿಕ್ ಸ್ಟೇಟ್ಮೆಂಟ್ ಹಿಯರ್ ದಟ್ ಎಕ್ಸ್ಪ್ಲೇನ್ಸ್ ವಾಟ್ ಈಸ್ ದ ಸ್ಪೆಷಲ್ ನೇಚರ್ ಆಫ್ ಜ್ಞಾನಕಾಂಡ ಸ್ಟೇಟ್ಮೆಂಟ್. ಓಕೆ, ಆದರೆ ನೋಡಿ, ಫಾರ್ ಆ್ಯಸ್ ವಿ ಹ್ಯಾವ್ ಆಲ್ರೆಡಿ ಸೀನ್, ಹಿಂದೆ ನಾವು ನೋಡಿದ್ದೇವೆ, ದ ಡಿಸ್ಟಿಂಕ್ಟಿವ್ ಫೀಚರ್ ಆಫ್ ಶಂಕರಸ್ ಟ್ರೆಡಿಷನಲ್ ಇಂಟರ್ಪ್ರಿಟೇಷನ್ ಈಸ್, ಶಂಕರರು ಈ ಉಪನಿಷತ್ತು ವಾಕ್ಯಗಳನ್ನು ಅರ್ಥ ಮಾಡುವಾಗ ಒಂದು ಪ್ರತ್ಯೇಕ ಬಗೆಯಾಗಿ ಅರ್ಥ ಮಾಡಿದ್ದಾರೆ. ಅಂದರೆ ಉಪನಿಷತ್ತು ವಾಕ್ಯಗಳನ್ನು ಅರ್ಥ ಮಾಡುವಾಗ ಅವುಗಳನ್ನು ಕರ್ಮಕಾಂಡ ವಾಕ್ಯಗಳಂತಲೇ ತಗೊಂಡಿಲ್ಲ. ಇದು ನೋಡಿ, ಇಲ್ಲಿ ಒಂದು ವಿಶೇಷ. ಅದ್ವೈತಿಗಳನ್ನು ಬಿಟ್ಟು ಎಲ್ಲ ಜನರು, ಈವನ್ ದ್ವೈತ ವಿಶಿಷ್ಟಾದ್ವೈತಿಗಳು, ಉಪನಿಷತ್ತು ವಾಕ್ಯಕ್ಕೆ ಕರ್ಮಕಾಂಡ ವಾಕ್ಯಕ್ಕೆ ವ್ಯತ್ಯಾಸ ನೋಡಲಿಲ್ಲ. ಕರ್ಮ ಉಪಾಸನಗಳನ್ನು ಹೇಳುವ ಶಾಸ್ತ್ರವಾಕ್ಯಗಳು ಅಥವಾ ಜ್ಞಾನತತ್ವವನ್ನು, ಪರಮಾತ್ಮ ತತ್ವವನ್ನು ಹೇಳುವ ಶಾಸ್ತ್ರವಾಕ್ಯಗಳಿಗೆ ವ್ಯತ್ಯಾಸ ಇದೆ. ಆದರೆ ಅದ್ವೈತಿಗಳನ್ನು ಬಿಟ್ಟು ಮಿಕ್ಕ ಜನರೆಲ್ಲ ಎರಡೂ ವಾಕ್ಯಗಳನ್ನು ಒಂದೇ ಬಗೆಯೆಂದು ಇಟ್ಟುಕೊಂಡರು. ಈಗ ಇದು ಅದ್ವೈತಿಗಳ ವೈಶಿಷ್ಟ್ಯ, ಎಲ್ಲರೂ ನೆನಪಿಟ್ಕೊಳ್ಳಬೇಕು. ದಿಸ್ ಈಸ್ ದ ಡಿಫರೆನ್ಸ್. ವಿ ಮಸ್ಟ್ ರಿಮೆಂಬರ್ ದಟ್ ದ ಜ್ಞಾನಕಾಂಡ ವಾಕ್ಯಾಸ್ ಆರ್ ಪ್ರಮಾಣ, not in the same sense as the karma vakya and upasana vakya. The vakyas, the sentences which teach karma and upasana, are somewhat different compared to the statements which teach Brahma Tattvam. And all non-Advaitins take Jnanakanda vakyas just similar to the Karma Kanda vakya or Upasana Kanda vakya. They don't see any difference between Jnanakanda vakya and the Karmakanda vakya. They take both of them are similar. That is their stand. But in Shankaracharya takes it differently. ಇದು ಒಂದು ವಿಶೇಷ. ಶಂಕರಾಚಾರ್ಯರು ಮಾತ್ರ ಜ್ಞಾನಕಾಂಡ ವಾಕ್ಯವು ಪ್ರಮಾಣವೇ ಎಂದು ಹೇಳಿದ್ದರೂ ಒಂದು ಚೂರು ವ್ಯತ್ಯಾಸ ಇದೆ. ಅದು ಹೇಗೆ ಅಂದರೆ, ಇದರಲ್ಲಿ ಪ್ರಕ್ರಿಯೆ ಇದೆ. ಜ್ಞಾನಕಾಂಡ ಪ್ರಮಾಣ ಪ್ರಮೇಯ ವ್ಯವಹಾರವನ್ನು ಬಳಸಿಕೊಂಡು ಪ್ರಮಾಣ ಪ್ರಮೇಯ ವ್ಯವಹಾರವನ್ನು ದಾಟುತ್ತದೆ. ಇದೊಂದು ವ್ಯತ್ಯಾಸ ನೋಡಿ. ಪ್ರಮಾಣ ಪ್ರಮೇಯ ಸಂಬಂಧವನ್ನು ಅಧ್ಯಾರೋಪಿತ ದೃಷ್ಟ್ಯ ಒಪ್ಪುಕೊಂಡು, ಅಂದರೆ ತಾತ್ಕಾಲಿಕವಾಗಿ ಅಧ್ಯಾರೋಪಿತ ದೃಷ್ಟ್ಯ ಒಪ್ಪುಕೊಂಡು, ಅದರ ಆ ಜ್ಞಾನಕಾಂಡ ವಾಕ್ಯದ ಜ್ಞಾನಕಾಂಡ ಪ್ರಮಾಣದ ಅರ್ಥವೇನು ಅಂದರೆ ಬ್ರಹ್ಮತತ್ವ. ಆ ಬ್ರಹ್ಮತತ್ವವನ್ನು ಹೇಳುವ ಹೊತ್ತಿಗೆ ಪ್ರಮಾಣ ವ್ಯವಹಾರವನ್ನು ಬಿಡಿಸಿ ಬ್ರಹ್ಮತತ್ವವನ್ನು ಹೇಳ್ತದೆ. ಅಂದರೆ ಪ್ರಮಾಣ ಪ್ರಮೇಯ ಸಂಬಂಧವನ್ನು ಇಟ್ಕೊಂಡು ಪ್ರಮಾಣ ಪ್ರಮೇಯ ಸಂಬಂಧವನ್ನು ಬಿಡಿಸಿ ಬ್ರಹ್ಮವನ್ನು ತಿಳಿಸುತ್ತದೆ ಜ್ಞಾನಕಾಂಡ ವಾಕ್ಯ. ಆದರೆ ಕರ್ಮಕಾಂಡ ವಾಕ್ಯ ಪ್ರಮಾಣ ಪ್ರಮೇಯ ಸಂಬಂಧದಿಂದ ಶುರುವಾಗಿ ಅದೇ ಸಂಬಂಧದಲ್ಲಿ ಇದ್ದುಕೊಂಡು ಅವುಗಳ ತನ್ನ ಕರ್ಮಕಾಂಡದ ವಿಷಯವಾದ ಕರ್ಮಗಳಾಗಲಿ, ಉಪಾಸನಗಳಾಗಲಿ, ಕರ್ಮಗಳ ಫಲವಾದ ಲೋಕಗಳಾಗಲಿ ಎಲ್ಲವೂ ಪ್ರಮಾಣ ಪ್ರಮೇಯ ವ್ಯವಹಾರ ಅಂತರ್ಗತವಾಗೇ ಹೇಳುತ್ತವೆ ಅಲ್ಲವೇ? ವ್ಯತ್ಯಾಸ ಗೊತ್ತಾಯ್ತಾ? ಮತ್ತೊಂದು ಸಲ ಹೇಳ್ತೀನಿ ನೋಡಿ. ಕರ್ಮಕಾಂಡ ಉಪಾಸನಾಕಾಂಡ ವಾಕ್ಯಗಳು ಪ್ರಮಾಣ ಪ್ರಮೇಯ ಎಂಬ ಸಂಬಂಧದಲ್ಲೇ, ಪ್ರಮಾಣ ಪ್ರಮೇಯ ವ್ಯವಹಾರ ಎಂಬ ಸಂಬಂಧದಲ್ಲೇ ಇದ್ದುಕೊಂಡು ಶುರುವಾಗುತ್ತವೆ. ತಮ್ಮ ವಿಷಯವನ್ನು ಹೇಳುವಾಗಲೂ ಪ್ರಮಾಣ ಪ್ರಮೇಯ ಸಂಬಂಧದಲ್ಲೇ ಹೇಳುತ್ತವೆ. ಪ್ರಮಾಣ ಪ್ರಮೇಯ ಸಂಬಂಧವನ್ನು ದಾಟಲ್ಲ. ಆದರೆ ಜ್ಞಾನಕಾಂಡ ವಾಕ್ಯ ಮಾತ್ರ ಪ್ರಮಾಣ ಪ್ರಮೇಯ ಸಂಬಂಧವನ್ನು ಅಧ್ಯಾರೋಪವಾಗಿ ಒಪ್ಪಿಕೊಂಡು ಆ ಪ್ರಮಾಣವು ಕೆಲಸ ಮಾಡಿ ತನ್ನ ಅರ್ಥವಾದ ಪರಮಾತ್ಮ ತತ್ವವನ್ನು ಹೇಳುವ ಹೊತ್ತಿಗೆ ಹೇಗೆ ಹೇಳ್ತದೆ ಅಂದರೆ, ಪ್ರಮಾಣ ಪ್ರಮೇಯ ಸಂಬಂಧವನ್ನೇ ತೆಗೆದುಬಿಟ್ಟು ನಿಷೇಧ ಮಾಡಿ, ಪ್ರಮಾಣಗಳನ್ನು ನಿಷೇಧ ಮಾಡಿ, ಪ್ರಮೇಯ ಸಂಬಂಧ ನಿಷೇಧ ಮಾಡಿ, ಎಲ್ಲ ಪ್ರಮಾಣ ಪ್ರಮೇಯ ವ್ಯವಹಾರವನ್ನು ತೆಗೆದುಬಿಟ್ಟೆ ಬ್ರಹ್ಮತ ಸ್ವರೂಪವನ್ನು ತಿಳಿಸುತ್ತದೆ. ಅಂದರೆ ಪ್ರಮಾಣ ಪ್ರಮೇಯ ಎಂಬುದು ತಾತ್ಕಾಲಿಕವಾಗಿ ಅಧ್ಯಾರೋಪವಾಗಿ ಹೇಳ್ತಾ ಇದ್ದೀವಿ. ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀನಿ. ಸೊ ದೆರ್ ಈಸ್ ಎ ಡಿಫರೆನ್ಸ್ ಬಿಟ್ವೀನ್ ದ ಪ್ರಮಾಣ ಆಫ್ ಜ್ಞಾನಕಾಂಡ ಆ್ಯಂಡ್ ದ ಪ್ರಮಾಣ ಆಫ್ ಕರ್ಮಕಾಂಡ. ಸೊ ದ ಕರ್ಮಕಾಂಡ ಆರ್ ಉಪಾಸನಾಕಾಂಡ ವಾಕ್ಯಾಸ್ ಫಂಕ್ಷನ್ ವಿದಿನ್ ದ realm of pramana prameya relationship.
So the pramana prameya is a relationship. So the pratyaksha vakyas reveal some karma. Karma vakyas reveal the karma and karma phala and karma adhikari. Upasana vakyas reveal the Upasana vakyas reveal, upasana sentences reveal upasana karma, upasana sadhana, upasana phalam and upasana adhikari, and how to do upasana, all that. So why this karma upasana kanda vakyas reveal their karma phalam adhikari. So by remaining within the retaining the relationship of jnana jne, I mean pramana prameya sambandha, pramata pramana prameya, they remain within this triputi. Remaining within the triputi, pramanas reveal. So you remain pramata and use the pramana and try to know the prameya. So this triputi, you remain within this triputi sambandha. So you start with this triputi, continue in the triputi. Even after knowing also, you will continue in the triputi alone. Even after using pramana, even after knowing prameya, you remain pramata and you know the prameya. That means you remain within the pramana prameya vyavahara throughout. Okay. Whereas in Jnanakanda pramana is tentatively adhyaropita. You are a pramata is tentatively adhyaropita in you. That Shruti is a pramana is tentatively adhyaropita. By the time the prameya is taught, how does it teach prameya? By negating the tentatively Brahman is taught as a prameya. Tentatively Brahman is accepted as a prameya. You are the pramata and Shastra is the pramana. These three are accepted tentatively only through adhyaropa. And as the pramana functions, then how does the pramana reveal Brahman? By negating pramatrutvam from you, and by negating the pramanatvam of the Shastra, and by negating the prameyatvam of Brahma. Pramata, pramana, prameyam. All the three are negated. And then what remains is pramana prameya sambandha rahita brahma. ಆಯಿತಾ? ಕನ್ನಡದಲ್ಲಿ ಹೇಳ್ತೀನಿ, ನಾನು ಪ್ರಮಾತ ಎಂದು ಅಧ್ಯಾರೋಪ ಮಾಡ್ತದೆ, ಶಾಸ್ತ್ರವನ್ನು ಪ್ರಮಾಣ ಎಂದು ಅಧ್ಯಾರೋಪ ಮಾಡಿ ಹೇಳ್ತದೆ. ಪರಮಾತ್ಮ ಅಥವಾ ಬ್ರಹ್ಮತತ್ವ ಪ್ರಮೇಯ ತಿಳಿಯತಕ್ಕದ್ದು. ಪ್ರಮೇಯ ಅಂದರೇನು? ಶಾಸ್ತ್ರ ಪ್ರಮಾಣದಿಂದ ತಿಳಿಯತಕ್ಕದ್ದು. ಶಾಸ್ತ್ರವು ಪ್ರಮಾಣ, ಶಾಸ್ತ್ರವೇ ಪರಮಾತ್ಮ ತತ್ವವನ್ನು ಹೇಳುತ್ತದೆ, ನಿಮಗೆ ಯಾವ ಪ್ರಮಾಣದಿಂದ ಅರ್ಥವಾಗಲ್ಲ ಎಂದು ಹೇಳ್ತದೆ. ಮೊದಲು ಶಾಸ್ತ್ರವನ್ನು ಪ್ರಮಾಣ ಎಂದು ಇಟ್ಕೊಂಡಾಗ, ಶಾಸ್ತ್ರವೇ ಪ್ರಮಾಣ ಅಂದರೆ ಶಾಸ್ತ್ರದಲ್ಲಿ ಪ್ರಮಾಣತ್ವವನ್ನು ಅಧ್ಯಾರೋಪ ಮಾಡ್ತದೆ. ಅಂದರೆ ಅರ್ಥವೇನು? ಅನ್ಯ ಪ್ರಮಾಣಗಳು ಬ್ರಹ್ಮವನ್ನು ತಿಳಿಸುವುದಕ್ಕೆ ಪ್ರಮಾಣವಲ್ಲ ಎಂದು ಅನ್ಯ ಪ್ರಮಾಣಗಳನ್ನು ನಿಷೇಧ ಮಾಡಿ ಪರಮಾತ್ಮನನ್ನು ತಿಳ್ಕೊಳ್ಳುವುದಕ್ಕೆ ಶಾಸ್ತ್ರ ಪ್ರಮಾಣವೇ ಪ್ರಮಾಣ ಅಂದು ಹೇಳುವುದರಿಂದ ಈ ಅಧ್ಯಾರೋಪದಿಂದ ಅನ್ಯ ಪ್ರಮಾಣಗಳು ಬ್ರಹ್ಮವನ್ನು ತಿಳಿಸುವಂಥದ್ದಲ್ಲ ಎಂದು ನಿಷೇಧವಾಗುತ್ತದೆ. When Shastra says that Shruti is the pramana for Brahman, by this statement it negates all other pramanas as non-pramanas for Brahman. They are not the pramanas, they are not capable of revealing Brahman. Therefore, it negates the capacity of all other pramanas to reveal Brahman. So, Shastra alone can reveal Brahman. In this thing, Shastra's pramanatvam is adhyaropitam, all other pramanas are negated. ಅಂದರೆ ಶಾಸ್ತ್ರವೇ ಬ್ರಹ್ಮವನ್ನು ತಿಳಿಸುವುದಕ್ಕೆ ಪ್ರಮಾಣ ಎಂದು ಹೇಳಿದಾಗ, ಇದು ಶಾಸ್ತ್ರವು ಬ್ರಹ್ಮಕ್ಕೆ ಪ್ರಮಾಣ ಎಂದು ಅಧ್ಯಾರೋಪ ಮಾಡಿ ಶಾಸ್ತ್ರ ಮೇಲೆ ಏನು ಮಾಡ್ತಾ ಇದೆ? ಅಪವಾದ ಏನು ಮಾಡ್ತದೆ? ಮಿಕ್ಕ ಇತರ ಪ್ರಮಾಣಗಳು, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಉಪಮಾನ ಪ್ರಮಾಣ, ಯಾವ ಪ್ರಮಾಣವೂ ಬ್ರಹ್ಮಕ್ಕೆ ಪ್ರಮಾಣವಲ್ಲ ಎಂದು ಇತರ ಪ್ರಮಾಣಗಳನ್ನು ನಿಷೇಧ ಮಾಡ್ತಾ ಇದೆ. ಶ್ರುತಿ ಪ್ರಮಾಣವನ್ನೇ ಬ್ರಹ್ಮವನ್ನು ತಿಳಿಸುವುದಕ್ಕೆ ಪ್ರಮಾಣ ಎಂದು ಅಧ್ಯಾರೋಪ ಮಾಡ್ತದೆ. ಈಗ ಪ್ರಮಾತೃತ್ವ.
ಪ್ರಮಾತೃತ್ವ ಮೇಲೆ ನಾನು ಪ್ರಮಾತ ಅಂದರೆ ನಾನೇ ಬ್ರಹ್ಮ ತಿಳ್ಕೊಳ್ಳಬೇಕು ಎಂದು ಏಕೆ ಅಧ್ಯಾರೋಪ ಮಾಡ್ತಾ ಇದೆ ಅಂದರೆ ಬ್ರಹ್ಮದ ಜ್ಞಾತ ಆಗಬೇಕೇ ಹೊರತು ನೀವು ಇತರ ವಿಷಯಗಳ ಪ್ರಮಾತೃವಾದರೆ ನಿಮಗೆ ಬ್ರಹ್ಮತತ್ವ ಗೊತ್ತಾಗಲ್ಲ. ಅದರಿಂದ ನಿನ್ನಲ್ಲಿ ಬ್ರಹ್ಮದ ಪ್ರಮಾತೃತ್ವವನ್ನು ಅಧ್ಯಾರೋಪ ಮಾಡ್ತದೆ, ಇತರ ಪ್ರಮಾಣಗಳ ಪ್ರಮಾತೃತ್ವವನ್ನು ತೆಗೆದು ಬಿಡ್ತದೆ. ಇತರ ವಿಷಯಗಳನ್ನು ತಿಳ್ಕೊಂಡರೆ ನಿನಗೆ ಮೋಕ್ಷ ಸಿಗಲ್ಲ. ಬ್ರಹ್ಮದ ಜ್ಞಾತವೇ ಆಗಬೇಕು, ಬ್ರಹ್ಮ ತಿಳಿಯುವವನೇ ಮೋಕ್ಷ ಪಡ್ಕೊಳ್ತಾನೆ, ಇತರ ವಿಷಯಗಳನ್ನು ತಿಳಿದವನ ಆಗಲ್ಲ. ಅದರಿಂದ ನಿನ್ನನ್ನು ಅದು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ, ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ ನೋಡಿ. ತನ್ನನ್ನು ಬ್ರಹ್ಮದ ಜ್ಞಾತೃತ್ವವೇ ತನ್ನಲ್ಲಿ ನಾನು ಜ್ಞಾತೃ ಎಂದೇ ಅಧ್ಯಾರೋಪ ಏಕೆ ಮಾಡ್ತಾ ಇದೆ ಅಂದರೆ ಕರ್ತೃವಾಗಿದ್ದರೆ ಬ್ರಹ್ಮವನ್ನು ಪಡೆಯೋಕ್ಕಾಗಲ್ಲ. ಕರ್ತೃತ್ವ ಭೋಕ್ತೃತ್ವದ ನಿಷೇಧಕ್ಕಾಗಿ ಪ್ರಮಾತೃತ್ವವನ್ನು ಅಧ್ಯಾರೋಪ ಮಾಡ್ತಾರೆ. ಇಲ್ಲಿ ಶಾಸ್ತ್ರ ಡಸ್ ದ ಅಧ್ಯಾರೋಪ ಅಪಾನ್ ಯು, ಅಪಾನ್ ದ ಸಾಧಕ ಆ್ಯಸ್ ಎ ಬ್ರಹ್ಮ ಜಿಜ್ಞಾಸು. ಆ್ಯಸ್ ಎ ಬ್ರಹ್ಮ ಜಿಜ್ಞಾಸು ಇಟ್ ಡಸ್ ದ ಅಧ್ಯಾರೋಪ ಅಪಾನ್ ಯು ಆ್ಯಸ್ ಎ ಬ್ರಹ್ಮ ಜಿಜ್ಞಾಸು ಟು ನೆಗೇಟ್ ಕರ್ತೃತ್ವ ಭೋಕ್ತೃತ್ವ. ನೋಡಿ, ಕರ್ತೃತ್ವ ಭೋಕ್ತೃತ್ವವನ್ನು ನಿಷೇಧ ಮಾಡಲಿಕ್ಕೆ ಸಾಧಕನ ಮೇಲೆ ಬ್ರಹ್ಮ ಜಿಜ್ಞಾಸುತ್ವ ಅಥವಾ ಬ್ರಹ್ಮ ಜ್ಞಾತೃತ್ವವನ್ನು ಅಧ್ಯಾರೋಪ ಮಾಡ್ತದೆ. ಜಿಜ್ಞಾಸುವೇ ಜ್ಞಾತ ಆಗ್ತಾನಲ್ಲವೇ, ಅದರಿಂದ ಜಿಜ್ಞಾಸು ಜ್ಞಾತ ಒಂದೇ ಎಂದು ತಾತ್ಕಾಲಿಕವಾಗಿ ಇಟ್ಕೊಳ್ಳಬಹುದು. ಅಂದರೆ ನೀವು ಬ್ರಹ್ಮ ಜಿಜ್ಞಾಸುವಾಗು ಎಂದು ನಿನ್ನಲ್ಲಿ ಬ್ರಹ್ಮ ಜಿಜ್ಞಾಸುತ್ವವನ್ನು ಅಂದರೆ ಬ್ರಹ್ಮ ಜ್ಞಾತೃತ್ವವನ್ನು ಅಧ್ಯಾರೋಪ ಮಾಡ್ತದೆ. ಇದೇಕೆ ಅಂದರೆ ನೀವು ಕರ್ತೃಭೋಕ್ತೃವಾಗಿದ್ದರೆ ಬ್ರಹ್ಮ ಸಿಗುವಂಥದ್ದಿಲ್ಲ. ಆ್ಯಸ್ ಎ ಕರ್ತ ಭೋಕ್ತ ಯು ವಾಂಟ್ ಟು ಫೈಂಡ್ ಬ್ರಹ್ಮ, ದೇರ್ ಫೋರ್ ಟು ನೆಗೇಟ್ ಕರ್ತೃತ್ವ ಭೋಕ್ತೃತ್ವ ಇನ್ ಯು, ಜ್ಞಾತೃತ್ವ ಸಮೇತ ಕರ್ತೃತ್ವ ಭೋಕ್ತೃತ್ವ ಅಂದರೆ ಜ್ಞಾತೃತ್ವವ ಸಮೇತ ಕರ್ತೃತ್ವ ಭೋಕ್ತೃತ್ವ ಅಂದರೆ ಲೌಕಿಕ ಯಾವ ಕರ್ತೃಭೋಕ್ತೃವಾದರೂ ಜ್ಞಾತೃ ಸಮೇತ ಕರ್ತೃಭೋಕ್ತೃ ಆಗ್ತಾನೆ. ಆದರೆ ವೇದಾಂತದಲ್ಲಿ ಕೇವಲ ಜ್ಞಾತೃವೇ ಇರಬೇಕು, ಕರ್ತೃಭೋಕ್ತೃ ಸಮೇತ ಜ್ಞಾತೃತ್ವವಲ್ಲ. ನೀವು ಲೌಕಿಕ ವಿಷಯವೂ ಪಾರಲೌಕಿಕ ವಿಷಯಗಳನ್ನು ತಿಳಿಯುತ್ತಾ ಕರ್ಮಾಚರಿಸಿ ಅನುಭವಿಸಬೇಕು. ತಿಳಿಯಬೇಕು, ಆಚರಿಸಬೇಕು, ಅನುಭವಿಸಬೇಕು. ಜ್ಞಾತೃ ಕರ್ತೃ ಭೋಕ್ತೃ ಮೂರಾಗಿರಬೇಕು. ಯು ಹ್ಯಾವ್ ಟು ಬಿ ಕರ್ತ, ಭೋಕ್ತ ಆ್ಯಂಡ್ ಜ್ಞಾತೃ, ಆಲ್ ದಿ ತ್ರೀ ಪುಟ್ ಟುಗೆದರ್ ಇನ್ ಎನಿ ಅದರ್ ಥಿಂಗ್ ಅದರ್ ದ್ಯಾನ್ ಬ್ರಹ್ಮನ್. ಬ್ರಹ್ಮ ಬಿಟ್ಟು ಮಿಕ್ಕ ಯಾವುದೇ ತಿಳ್ಕೊಳ್ಳಬೇಕಾದರೆ ನೀವು ಜ್ಞಾತೃವಾಗಿರಬೇಕು. ಕೇವಲ ಜ್ಞಾತೃವಿನಿಂದ ತಿಳಿಯಲ್ಲ, ಕರ್ತ ಆಚರಿಸಬೇಕು, ಆಚರಿಸಿದ್ದರೂ ಸಾಕಾಗಲ್ಲ, ಭೋಕ್ತ ಅನುಭವಿಸಬೇಕು. ಇಲ್ಲಿ ಜ್ಞಾನದಲ್ಲಿ ಮಾತ್ರ ನೀವು ಕೇವಲ ಜಿಜ್ಞಾಸು ಆಗಬೇಕು, ಕೇವಲ ಜ್ಞಾತೃತ್ವವೇ ಸಾಕು. ಇಲ್ಲಿ ಕರ್ತೃಭೋಕ್ತೃಗಳು ಬೇಕಾಗಿಲ್ಲ ಎಂದು ಕರ್ತೃತ್ವ ಭೋಕ್ತೃತ್ವ ಸಮೇತ ಜ್ಞಾತೃತ್ವವನ್ನು ನಿಷೇಧ ಮಾಡಲಿಕ್ಕೆ, ಅಪವಾದ ಮಾಡಲಿಕ್ಕೆ ನಿನ್ನಲ್ಲಿ ಜಿಜ್ಞಾಸುತ್ವ ಅಥವಾ ಜ್ಞಾತೃತ್ವವನ್ನು ಅಧ್ಯಾರೋಪ ಮಾಡ್ತದೆ. ಜಿಜ್ಞಾಸು ಅಥವಾ ಜ್ಞಾತೃ ಎಂದು ಅಧ್ಯಾರೋಪ ಮಾಡಿದ್ದು ಏಕೆ ಅಂದರೆ ನೀವು ಮಿಕ್ಕ ವಿಷಯಗಳಲ್ಲಿ ತಿಳ್ಕೊಂಡು ಆಚರಿಸಿ ಫಲವನ್ನು ಪಡ್ಕೊಳ್ತಾನೆ. ಇಲ್ಲಿ ತಿಳ್ಕೊಳ್ಳುವುದು, ಆಚರಿಸುವುದು, ಫಲವನುಭವಿಸುವುದು ಮೂರಿಲ್ಲ, ಕೇವಲ ತಿಳ್ಕೊಳ್ಳುವುದೇ ಸಾಕು. ಅದಕ್ಕೋಸ್ಕರ ನಿನ್ನಲ್ಲಿ ಜ್ಞಾತೃತ್ವ ಅಥವಾ ಜಿಜ್ಞಾಸುತ್ವ ಮಾತ್ರ ಅಧ್ಯಾರೋಪ ಮಾಡಿ ಮಿಕ್ಕ ಬಿಡಿಸುತ್ತದೆ. ಇದು ಸಾಧಕನಲ್ಲಿ ಜ್ಞಾತೃತ್ವ ಅಧ್ಯಾರೋಪ ಅಂದರೆ ಜ್ಞಾನ ಒಂದೇ ಸಾಕು, ಮಿಕ್ಕದೇನು ಬೇಡ ಎಂದರ್ಥ. ಜ್ಞಾನ ಒಂದೇ ಸಾಕು ಎಂದು ತಿಳಿಸುವುದಕ್ಕೆ ತನ್ನಲ್ಲಿ ಸಾಧಕನಲ್ಲಿ ಜ್ಞಾತೃತ್ವವನ್ನು ಅಧ್ಯಾರೋಪ ಮಾಡಿ ಮಿಕ್ಕ ಕರ್ಮಗಳ ಅಭಿಮಾನ, ಭೋಗಗಳ ಅಭಿಮಾನ ಬಿಡಿಸುತ್ತದೆ. ಆಯಿತಾ? ಪ್ರಮಾಣದ ಮೇಲೆ ಅಭಿಮಾನ ಅಧ್ಯಾರೋಪ ಆಯಿತು, ಪ್ರಮಾತೃತ್ವ ಅಧ್ಯಾರೋಪ ಆಯಿತು. ನಾವು ಗೋ ಟು ದ ಪ್ರಮೇಯ ಅಧ್ಯಾರೋಪ. ಸೋ ಫಾರ್ ವಿ ಹ್ಯಾವ್ ಟೋಲ್ಡ್ ಪ್ರಮಾಣಸ್ ಅಧ್ಯಾರೋಪ. ವೈ ಡಸ್ ಶಾಸ್ತ್ರ ಡು ಶಾಸ್ತ್ರ ಅಧ್ಯಾರೋಪ ಆಫ್ ಪ್ರಮಾಣ ಅಪಾನ್ ದ ಶಾಸ್ತ್ರ. It teaches Shastra as a pramana to negate all other pramanas. Then it teaches you as a Jignasu or a Gnatru in order to negate that your Gnatrutvam combined with Kartrutva Bhoktrutvam is not required here. A Gnatrutvam combined with Kartrutva Bhoktrutvam is not required for understanding Brahman. Only knowing Brahman is enough. Therefore, Kevala Gnatrutvam, Kevala Jignasutvam, it does Adhyaropa, other things it does Apavada. ಈಗ ಕಮಿಂಗ್ ಟು ದ ಜ್ಞೇಯಂ. ಈಗ ಜ್ಞೇಯ ವಿಷಯಕ್ಕೆ ಬಂದರೆ
ಬ್ರಹ್ಮವನ್ನು ಜ್ಞೇಯ ಎಂದು ಹೇಳ್ತದೆ. ಬ್ರಹ್ಮವನ್ನು ಜ್ಞೇಯ ಎಂದು ಅಧ್ಯಾರೋಪ ಮಾಡ್ತದೆ. ಏಕೆಂದರೆ ಅನ್ಯ ವಿಷಯಗಳು ಜ್ಞೇಯವಲ್ಲ. ಮಿಕ್ಕ ಯಾವುದು ತಿಳ್ಕೊಂಡರೂ ನಿಮಗೆ ಬ್ರಹ್ಮ ಪಡ್ಕೊಂಡಂತೆ ಆಗಲ್ಲ. ಬ್ರಹ್ಮ ಒಂದೇ ತಿಳ್ಕೊಂಡರೆ ಎಲ್ಲ ತಿಳ್ಕೊಂಡಂತೆ ಆಗುತ್ತದೆ. ಬ್ರಹ್ಮವನ್ನು ಒಂದನ್ನೇ ತಿಳಿಯಬೇಕು. ಮಿಕ್ಕ ಯಾವುದು ತಿಳ್ಕೊಂಡರೂ ನಿಮಗೆ ಮೋಕ್ಷ ಸಿಗಲ್ಲ, ಅದು ತಿಳಿದಂತೆ ಆಗಲ್ಲ ಎನ್ನುವುದಕ್ಕೆ ಅನ್ಯಜ್ಞೇಯತ್ವ ನಿಷೇಧಕ್ಕಾಗಿ ಬ್ರಹ್ಮಜ್ಞೇಯವನ್ನು ಅಧ್ಯಾರೋಪ ಮಾಡ್ತದೆ. ಬ್ರಹ್ಮದ ಜ್ಞೇಯತ್ವವನ್ನು ಬ್ರಹ್ಮದಲ್ಲೇ ಜ್ಞೇಯವನ್ನು ಹೇಳ್ತದೆ. ಪರಮಾತ್ಮನೇ ಜ್ಞೇಯ ಎಂದು ಅಧ್ಯಾರೋಪ ಮಾಡಿ ಇತರ ವಸ್ತುಗಳ ಜ್ಞೇಯವನ್ನು ಅಪವಾದ ಮಾಡ್ತದೆ. ಶ್ರುತಿ ಟೀಚರ್ಸ್ ಬ್ರಹ್ಮನ್ ಅಲೋನ್ ಇಸ್ ದ ಜ್ಞೇಯಂ. ಬ್ರಹ್ಮನ್ ಅಲೋನ್ ಈಸ್ ಟು ಬಿ ನೋನ್ ಬಿಕಾಸ್ ಇಟ್ ವಾಂಟ್ಸ್ ಟು ನೆಗೇಟ್ ದ ಜ್ಞೇಯತ್ವಂ ಆಫ್ ಆಲ್ ಅದರ್ಸ್. It wants to negate gneyatvam of all others. All others means anything else you know in the world, that knowledge is not going to lead you to moksha. Therefore, to negate the gneyatvam, to negate anything else as an object of knowledge, it teaches Brahman alone is to be known. Atma vare ಜ್ಞಾತವ್ಯಃ. ಅಂದರೆ only Atman has to be known for moksha. Therefore, it teaches Brahman alone is a gneyam in order to negate any other thing as gneyam. Okay. So, ಹೀಗೆ in these things, ಜ್ಞಾನಕಾಂಡ ಡಸ್ ದ ಅಧ್ಯಾರೋಪ. ಈ ತರಹ ಜ್ಞಾನಕಾಂಡವು ಮೂರು ವಿಷಯದಲ್ಲಿ ಅಧ್ಯಾರೋಪ ಮಾಡ್ತದೆ. ಜ್ಞಾತೃತ್ವವೂ ಅಧ್ಯಾರೋಪ ಮಾಡ್ತದೆ. ಶ್ರುತಿಯನ್ನು ಪ್ರಮಾಣ ಹೇಳುವುದು ಅಧ್ಯಾರೋಪವೇ. ಬ್ರಹ್ಮವನ್ನು ಜ್ಞೇಯ, ಬ್ರಹ್ಮವೇ ತಿಳಿಯತಕ್ಕದ್ದು ಎಂದು ಹೇಳುವುದು ಅದು ಅಧ್ಯಾರೋಪವೇ. 3 ಅಧ್ಯಾರೋಪಗಳೇ. ಆಯಿತಾ? ಜ್ಞಾತೃತ್ವ ಅಧ್ಯಾರೋಪ, ಪ್ರಮಾಣ ಅಧ್ಯಾರೋಪ, ಜ್ಞೇಯತ್ವ ಅಧ್ಯಾರೋಪ. ಅಥವಾ ಅದನ್ನೇ ಮತ್ತೊಂದು ಮಾತುಗಳಲ್ಲಿ ಹೇಳ್ತೀನಿ, ಪ್ರಮಾತೃತ್ವವೂ ಅಧ್ಯಾರೋಪವೇ, ಪ್ರಮಾಣವೂ ಅಧ್ಯಾರೋಪವೇ, ಪ್ರಮೇಯವೂ ಅಧ್ಯಾರೋಪವೇ. 3 ಹಂತಗಳಲ್ಲಿ ಅಧ್ಯಾರೋಪ ಮಾಡಿ 3 ವಿಷಯಗಳನ್ನು ಅಪವಾದ ಮಾಡ್ತದೆ. ಹೇಳಿದ್ದೇವೆ ಅಲ್ಲ, ಇಷ್ಟೊತ್ತು ಹೇಳಿದ್ದೀವಿ. ಸೊ ಇಟ್ ಡಸ್ ಜ್ಞಾನಕಾಂಡ ವಾಕ್ಯಂ ಡಸ್ ದ ಅಧ್ಯಾರೋಪ ಆಫ್ ಜ್ಞಾತೃತ್ವ ಅಪಾನ್ ಮೀ ಟು ನೆಗೇಟ್ ಅದರ್ ವರ್ಲ್ಡ್ಲಿ ಜ್ಞಾತೃತ್ವಂ ಆ್ಯಂಡ್ ಅದರ್ ಕರ್ತೃತ್ವಂ ಆ್ಯಂಡ್ ಭೋಕ್ತೃತ್ವಂ. It does the adhyaropa upon Shruti, adhyaropa of pramanatvam upon the Shruti. It says Shruti as a pramana in order to negate all other pramanas. All other pramanas cannot reveal Brahman. Shruti alone can reveal. Therefore, it negates all other pramanas. Then, ಈಗ ಪ್ರಮೇಯ. Regarding Prameya, it teaches Brahman alone is a Prameya, not anything else. Anything else, if you take as a Prameyam and try to know it, that's not going to give you moksha. Therefore, Brahman alone is Prameya. Shruti alone is Pramana. You have to be only Pramata, being detached from Kartrutva, Bhoktrutva. Okay? You have to be Gnatru, Brahma Jignasu. Brahma Jignasutva is imposed on you. Pramanatvam on Shruti. And gneyatvam upon Brahman. These 3 adhyaropas are made in order to negate other things. Aita. Therefore, ಹೀಗೆ ಜ್ಞಾನಕಾಂಡದ ಪ್ರಮಾಣ ಅಂದರೆ ಜ್ಞಾನಕಾಂಡದ ವಾಕ್ಯಗಳು ಹೀಗೆ ಅಧ್ಯಾರೋಪವಾದ ಎಂಬ ಪ್ರಕ್ರಿಯೆಯನ್ನು ಇಟ್ಟುಕೊಂಡೇ ಕೆಲಸ ಮಾಡುತ್ತಿವೆ. ಈಗ ಕರ್ಮಕಾಂಡ ಪ್ರಮಾಣ ಹಾಗಲ್ಲ. ಕರ್ಮಕಾಂಡ ವಾಕ್ಯ ಇದನ್ನು ಹೇಳ್ತೀನಿ ಅಂದರೆ ಹೇಗೆ ಹೇಳ್ತದೆ? ಪ್ರಮಾತ, ಪ್ರಮಾಣ, ಪ್ರಮೇಯ ಎಂಬ ಸಂಬಂಧವು ನಿಜವಾಗಿಟ್ಟುಕೊಂಡೇ ಹೇಳ್ತದೆ. ಇದು ನೋಡಿ, ಕರ್ಮಕಾಂಡ ವಾಕ್ಯವೂ ವೇದವೇ, ಜ್ಞಾನಕಾಂಡ ವಾಕ್ಯವೂ ವೇದವೇ, ಆದರೆ ವ್ಯತ್ಯಾಸ ಇದೆ ನೋಡಿ. ಕರ್ಮಕಾಂಡ ವಾಕ್ಯವೂ ವೇದವೇ, ಜ್ಞಾನಕಾಂಡ ವಾಕ್ಯವೂ ವೇದವೇ. ಕರ್ಮಕಾಂಡ ವಾಕ್ಯಂ ಇಸ್ ಆಲ್ಸೋ ವೇದ, ಜ್ಞಾನಕಾಂಡ ವಾಕ್ಯಂ ಇಸ್ ಆಲ್ಸೋ ವೇದ. ಯೆಟ್ ದೆರ್ ಇಸ್ ಎ ಡಿಫರೆನ್ಸ್. ಕರ್ಮಕಾಂಡ ವಾಕ್ಯಂ ದೋ ಇಟ್ ಈಸ್ ಎ ವೇದ, ಇಟ್ ಫಂಕ್ಷನ್ಸ್ taking ಜ್ಞಾತೃ ಜ್ಞಾನ ಜ್ಞೇಯ as real. Pramana, Pramata, Prameya, this Triputi, taking these 3 things as real, it teaches. Whereas the Jnanakanda takes the Jnatrutva Adhyaropa, it makes the Jnatrutvam only as an Adhyaropa, Pramana is also Adhyaropa, Prameyam is also Adhyaropa. All the 3 it does only as an Adhyaropa. It doesn't mean that because you don't have to be real Jnata to know Brahman.
You don't have to be real ಜ್ಞಾತ for knowing Brahman. Shruti is not a real pramana and Brahman is not real Gneya. Brahman is not real Prameya. It is tentatively assumes Brahman to be Prameya. It assumes Shruti to be Pramana. It assumes you to be a Jignasu or a Gnatru of Brahman. ಓಕೆ, ಅಂದರೆ ಅಧ್ಯಾರೋಪವು ಎಂದು ಏಕೆ ಹೇಳ್ತಾ ಇದ್ದೀರಿ? ಕರ್ಮಕಾಂಡ ವಿಷಯಗಳನ್ನು, ಕರ್ಮಗಳನ್ನು, ಸ್ವರ್ಗವನ್ನು ಹೇಳುವಾಗ ಕರ್ಮಕಾಂಡ ಉಪಾಸನಾ ಕಾಂಡದಲ್ಲಿ ಶ್ರುತಿ ಪ್ರಮಾಣವಿದ್ದರೆ ಅಲ್ಲಿ ನಿನ್ನನ್ನು ನಿಜವಾಗಿ ಜ್ಞಾತ ಎಂದು ಹೇಳ್ತದೆ, ಒಪ್ಕೊಳ್ತದೆ. ಶ್ರುತಿ ಹೇಳ್ತದೆ ತಾನು ನಿಜವಾಗಿ ಪ್ರಮಾಣವೇ. ಏಕೆ? ಕರ್ಮವನ್ನು ತಿಳಿಸುವಾಗ, ಕರ್ಮಫಲವನ್ನು ತಿಳಿಸುವಾಗ, ಉಪಾಸನವನ್ನು ತಿಳಿಸುವಾಗ, ಉಪಾಸನಾ ಫಲವನ್ನು ತಿಳಿಸುವಾಗ ಶ್ರುತಿ, ಕರ್ಮಕಾಂಡದ ಶ್ರುತಿ ನಿಜವಾಗಿ ಪ್ರಮಾಣ. ಅದು ಅಧ್ಯಾರೋಪಿತ ಅಲ್ಲ, ಅದು ನಿಜವಾಗಿ ಪ್ರಮಾಣವೇ. ಪ್ರಮೇಯವೇನು ಅಂದರೆ ಯಾವ ಉಪಾಸನಾ ವಿಷಯವನ್ನು ತಿಳಿಸುತ್ತದೋ ಅದು ನಿಜವಾಗೇ ತಿಳಿಸುತ್ತದೆ. ಏಕೆ ಅಂದರೆ ಕರ್ಮ ವಿಷಯವಾಗಲಿ ಉಪಾಸನಾ ವಿಷಯವಾಗಲಿ ನಿಜವಾಗಿ ಅಂತಃಕರಣ ವೃತ್ತಿಗೆ ವಿಷಯವಾಗುತ್ತವೆ. ಅದು ಪ್ರಮಾತೃ ಪ್ರಮಾಣ ಪ್ರಮೇಯ ಎಂಬ ಸಂಬಂಧದಲ್ಲಿದ್ದುಕೊಂಡು ನಿಜವಾಗಿ ವಿಷಯವಾಗುತ್ತವೆ. ಅದರಿಂದ ಅಲ್ಲಿ ಪ್ರಮಾಣ ವ್ಯವಹಾರ ನಿಜವಾಗಿದೆ. ಇನ್ ಕರ್ಮಕಾಂಡ ದ ಪ್ರಮಾತ ಇಸ್ ರಿಯಲ್, ಪ್ರಮಾಣ ಇಸ್ ರಿಯಲ್, ಪ್ರಮೇಯಂ ಇಸ್ ರಿಯಲ್. The karmas which are revealed and karma phalam that is revealed, upasanas that are revealed, upasana phalam that is revealed, they are all really there. Really there means they exist as long as you enjoy them, as long as you use them. So pramana, shruti is a pramana because it reveals. You are a pramata because you remaining pramata alone can use pramana and also can know the vishaya. Therefore you use the pramana, you remain a pramata and try to know the prameya. After knowing prameya also you remain pramata. So that pramata, pramana, prameya emba triputi continues to exist throughout. Whereas in Jnanakanda they are tentatively accepted to be pramata. ಜ್ಞಾನಕಾಂಡದಲ್ಲಿ ಮಾತ್ರ ತಾತ್ಕಾಲಿಕವಾಗಿ ನಿನ್ನನ್ನು ಪ್ರಮಾತೃ ಎಂದು ಹೇಳ್ತದೆ, ಜಿಜ್ಞಾಸು ಎಂದು ಅಧ್ಯಾರೋಪ ಮಾಡ್ತದೆ. ಅಧ್ಯಾರೋಪ ಏಕೆ ಮಾಡುವುದು? ಅನ್ಯಜ್ಞಾತೃತ್ವ ತೆಗೆಯುವುದಕ್ಕೆ ಪ್ರಮಾತೃತ್ವ ಅಧ್ಯಾರೋಪ ಮಾಡುವುದು, ಜಿಜ್ಞಾಸುತ್ವ ಅಧ್ಯಾರೋಪ ಮಾಡುವುದು. ಮತ್ತು ಮುಂದೆ ಇದು ಪೂರ್ತಿ ಆಗಲಿ. ಮತ್ತು ಶ್ರುತಿಯನ್ನು ಪ್ರಮಾಣ ಏಕೆ ಹೇಳುವುದು? ಅನ್ಯ ಪ್ರಮಾಣಗಳಲ್ಲ ಎಂದು ಹೇಳುವುದು. ಬ್ರಹ್ಮವನ್ನು ಪ್ರಮೇಯ ಏಕೆ ಹೇಳುವುದು? ಮಿಕ್ಕದು ಯಾವುದು ತಿಳ್ಕೊಂಡರೂ ನಿಮಗೆ ಮೋಕ್ಷವಿರಲ್ಲ ಎಂದು, ಮೋಕ್ಷವು ಸಿಗುವುದಿಲ್ಲ ಎಂದು. ಆದರೆ ಈಗ ಇಷ್ಟೆಲ್ಲ ಪ್ರಮಾತೃ ಪ್ರಮಾಣ ಪ್ರಮೇಯ ಅಧ್ಯಾರೋಪ ಮಾಡಿದ ನಂತರ ಈಗ ಪ್ರಮಾಣ ಹೇಗೆ ಕೆಲಸ ಮಾಡ್ತದೆ? ಕೆಲಸ ಮಾಡಿ ಪ್ರಮಾಣ ತನ್ನ ವಿಷಯವನ್ನು ತಿಳಿಸಬೇಕಲ್ಲವೇ, ಬ್ರಹ್ಮವನ್ನು. ಹೌದು. ಹೌ ಡಸ್ ಇಟ್ ರಿವೀಲ್ ಬ್ರಹ್ಮನ್? ನಾವು ದ ಶ್ರುತಿ ಪ್ರಮಾಣ ಹೌ ಡಸ್ ಇಟ್ ರಿವೀಲ್ ಬ್ರಹ್ಮನ್? ನಾವು ಇಟ್ ಡಸ್ ದ ಅಧ್ಯಾರೋಪ, ನಾವು ಇಟ್ ಸ್ಟಾರ್ಟ್ಸ್ ಟೀಚಿಂಗ್. ನಾವು ಶ್ರುತಿ ಪ್ರಮಾಣ ಕೆಲಸ ಮಾಡುತ್ತಾ ಇರುವಾಗ ಹೇಗೆ ಬ್ರಹ್ಮವನ್ನು ತಿಳಿಸುತ್ತದೆ ಅಂದರೆ ನಿನ್ನಲ್ಲಿ ಪ್ರಮಾತೃತ್ವವನ್ನು, ಶ್ರುತಿ ತಾನು ಪ್ರಮಾಣ ಎಂಬುದನ್ನು, ಬ್ರಹ್ಮವು ಪ್ರಮೇಯ ಎಂಬುದನ್ನು, ಈ ಮೂರನ್ನು ಒಂದು ಮಾತಿನಲ್ಲೇ ತೆಗೆದುಬಿಟ್ಟು ಬ್ರಹ್ಮವನ್ನು ಉಳಿಸುತ್ತದೆ. ಈಗ ಇದು ಹೀಗೆ ತಿಳಿಸುತ್ತದೆ. ಈಗ ಎರಡನೇ ಹೆಜ್ಜೆ ಏನು ಮಾಡ್ತದೆ? ನೀನು ಜಿಜ್ಞಾಸೂ ಅಲ್ಲ, ಬ್ರಹ್ಮಜ್ಞೇಯವೂ ಅಲ್ಲ, ಶ್ರುತಿ ಪ್ರಮಾಣವೂ ಅಲ್ಲ. ಏಕೆ? ಶ್ರುತಿ ಎನ್ನುವುದು ಭಾಷಾ ವಾಕ್ಯಗಳು, ವಾಕ್ಯಕ್ಕೆ ವಿಷಯವಾಗಲ್ಲ. ಬ್ರಹ್ಮ ಯಾರಿಗೂ ವಿಷಯವಾಗಲ್ಲ, ಬ್ರಹ್ಮವು ವಿಷಯವೇ ಅಲ್ಲ. మరి ನೀವು ಮೊದಲು ಬ್ರಹ್ಮನು ಜ್ಞೇಯ ಹೇಳಿದ್ದೀರಿ. ಇತರ ಪ್ರಮಾಣಗಳಿಗೆ ವಿಷಯವಲ್ಲ ಎಂದು ಹೇಳುವುದಕ್ಕೆ ಬ್ರಹ್ಮವನ್ನು ಜ್ಞೇಯ ಹೇಳಿದ್ದೇವೆ ಹೊರತು ಬ್ರಹ್ಮ ನಿಜವಾಗಿ ಜ್ಞೇಯವೂ ಅಲ್ಲ. ಈಗ ಅಪವಾದ ಮಾಡ್ತೀವಿ. ಹಿಂದೆ ಅಧ್ಯಾರೋಪ ಮಾಡಿದ್ದು ಈಗ ಅಪವಾದ ಮಾಡ್ತೀವಿ ನೋಡಿ. ಬ್ರಹ್ಮ ನಿಜವಾಗಿ ಜ್ಞೇಯವಲ್ಲ. ಏಕೆ? ಯಾವ ವೃತ್ತಿಗೆ ವಿಷಯವಲ್ಲ. మరి ಶ್ರುತಿ ಪ್ರಮಾಣ ಹೇಳಿದ್ದಾರಲ್ಲ, ಶ್ರುತಿಯೂ ಪ್ರಮಾಣವಲ್ಲ. ಏಕೆ? ಶ್ರುತಿ ವಾಕ್ಯ ಯಾವುದೇ ಒಂದು ಸೆಂಟೆನ್ಸು, ಯಾವುದೇ ಒಂದು ವಾಕ್ಯಾರ್ಥ ಎಂಬ ಸಂಬಂಧದಲ್ಲೇ ಇರುತ್ತದೆ, ವಾಕ್ಯಾರ್ಥ ಸಂಬಂಧದಲ್ಲೇ ಇರುತ್ತದೆ. ಆದರೆ ಬ್ರಹ್ಮ ಯಾವ ವಾಕ್ಯಾರ್ಥ ಸಂಬಂಧದಲ್ಲಿಲ್ಲ, ಎಲ್ಲ ಸಂಬಂಧಗಳನ್ನು ದಾಟಿ ಹೋಗುತ್ತಾನೆ, ದಾಟಿ ಇರುತ್ತಾನೆ ಪರಮಾತ್ಮ. ಈಗ ಜ್ಞಾತೃವಾಗಿ ತಿಳ್ಕೊಳ್ಳಬಹುದಾ ಅಂದರೆ ನೀನು ಜ್ಞಾತೃವಾಗಿರುವವರೆಗೂ ಬ್ರಹ್ಮ ತಿಳಿಯಲ್ಲ. ನಿಮ್ಮ ಜ್ಞಾತೃತ್ವವನ್ನು ಬಿಟ್ಟರೆ ನೀನೇ ಬ್ರಹ್ಮ. ಆದ್ದರಿಂದ ಜ್ಞಾನಕಾಂಡ ನಿನ್ನಲ್ಲಿರುವ ಜ್ಞಾತೃತ್ವ ಬಿಡಿಸುವುದಕ್ಕೆ, ಶ್ರುತಿ ತಾನು ಪ್ರಮಾಣತ್ವ ಬಿಡಿಸಿಕೊಳ್ಳುವುದಕ್ಕೆ, ಪರಮಾತ್ಮವು ಜ್ಞೇಯವಲ್ಲ ಎಂದು ಹೇಳುವುದಕ್ಕೆ ಶ್ರುತಿ ಪ್ರಮಾಣ ಬರುತ್ತದೆ. ಬಂದು ಏನು ಮಾಡ್ತದೆ?
ಪ್ರಮಾತೃ ಪ್ರಮಾಣ ಪ್ರಮೇಯ ಮೂರನ್ನು ನಿಷೇಧ ಮಾಡಿಬಿಟ್ಟರೆ ಯಾವುದು ಉಳಿಯುತ್ತದೋ ಅದು ಬ್ರಹ್ಮ ಎಂದು ತಿಳಿಸುತ್ತೆ. ಸೊ ಜ್ಞಾನಕಾಂಡ ಈಗ ನಾವು ಆಫ್ಟರ್ ಡೂಯಿಂಗ್ ಅಧ್ಯಾರೋಪ ಆಫ್ ಜ್ಞಾತೃತ್ವಂ ಪ್ರಮಾಣತ್ವಂ ಆ್ಯಂಡ್ ಪ್ರಮೇಯತ್ವಂ ಆನ್ ಬ್ರಹ್ಮನ್, ಪ್ರಮಾಣತ್ವಂ ಆನ್ ಶ್ರುತಿ ಆ್ಯಂಡ್ ಪ್ರಮಾತೃತ್ವಂ ಆನ್ ಜಿಜ್ಞಾಸು. After doing this adhyaropa, next step it proceeds like this. Now how does the Shruti reveal Brahman? It reveals by negating the very Jignasutvam in you, and also negates Shruti its own status as a pramana. Even I cannot reveal, even I am also kalpita. Shruti itself negates itself. Then Brahman is no more Gneyam, because Brahman is Swatasiddha Atma. How can Swatasiddha Atma become Gneyam? Gneyam for whom? Because it removes your Jnatrutvam in you. Therefore Brahma ceases to be a Gneyam and Shruti ceases to be a Pramana. So you becoming a Jnata, Brahma becoming a Gneyam, Shruti becoming a Pramana, all the three are in one stroke negated. ಈ ಮೂರನ್ನು ಒಂದೇ ಪ್ರಯತ್ನದಲ್ಲಿ ನಿಷೇಧ ಮಾಡಿಬಿಟ್ಟರೆ ಏನಾಗುತ್ತದೆ? ಸ್ವತಃ ಸಿದ್ಧ ಬ್ರಹ್ಮ ಒಂದೇ ಉಳಿಯುತ್ತದೆ. ಅದು ತಿಳಿಯಬೇಕಾಗಿಲ್ಲ, ಏಕೆ? ಅದು ಸ್ವಪ್ರಕಾಶ. ಅದು ನಾನೇ ಆಗುವುದರಿಂದ ನಾನು ಜ್ಞಾತೃ ಆಗಿರಬೇಕಾಗಿಲ್ಲ. ನನ್ನ ಆತ್ಮನನ್ನು ತಿಳಿಯುವುದಕ್ಕೆ ನಾನು ಜ್ಞಾತೃ ಆಗಬೇಕಾಗಿಲ್ಲ. ತಾನು ತನಗೆ ಜ್ಞೇಯವೂ ಆಗಲ್ಲ. ತಾನೇ ಸ್ವತಃಸಿದ್ಧವಾಗುವುದರಿಂದ ಶ್ರುತಿ ಪ್ರಮಾಣವೂ ಬೇಕಾಗಿಲ್ಲ. ಆಯಿತಾ? ತನ್ನ ಸ್ವರೂಪವೇ ಆಗುವುದರಿಂದ ಶ್ರುತಿ ಪ್ರಮಾಣವೂ ಬೇಕಾಗಿಲ್ಲ. ಹೀಗೆ ದೇರ್ಫೋರ್ ಇಟ್ ನೆಗೇಟ್ಸ್ ದ ಪ್ರಮಾತೃತ್ವಂ ಇನ್ ಮೀ. It negates the pramanatvam of the Shastra, because Shastra being a sentence, being in the form of a sentence reveals what can be thought of, what can be known through your sense organs and mind. ಮನಸ್ಸಿನಿಂದ ಇಂದ್ರಿಯನಿಂದ ತಿಳಿಯತಕ್ಕದ್ದೇ ಭಾಷಕ್ಕೆ ವಿಷಯವಾಗುತ್ತದೆ. ಯಾವುದು ಇಂದ್ರಿಯ ಮನಸ್ಸುಗಳಿಗೆ ಗೊತ್ತಾಗಲ್ಲವೋ ಅದು ಭಾಷಕ್ಕೆ ವಿಷಯವಾಗಲ್ಲ. ಭಾಷೆ ಯಾವುದನ್ನು ಹೇಳುತ್ತದೆ? ಯಾವುದು ಇಂದ್ರಿಯ ಮನಸ್ಸುಗಳಿಂದ ಗೊತ್ತಾಗುತ್ತದೋ ಅದನ್ನೇ ಭಾಷೆ ಹೇಳುತ್ತದೆ. ಮರಿ ಪರಮಾತ್ಮ ಸ್ವತಃಸಿದ್ಧ ಸ್ವಪ್ರಕಾಶ ಸಾಕ್ಷಿ ಆಗುವುದರಿಂದ ಭಾಷೆ ಹೇಳುವುದಿಲ್ಲ, ಅದರಿಂದ ಶ್ರುತಿ ಪ್ರಮಾಣವೇ ಅಲ್ಲ. ಮರಿ ಬ್ರಹ್ಮ ವಿಷಯವಾಗಲ್ಲ, ಏಕೆ? ಸ್ವಪ್ರಕಾಶ ಸ್ವತಃಸಿದ್ಧ, ಅದರಿಂದ ವಿಷಯವೂ ಆಗಲ್ಲ. ಸೊ ಬ್ರಹ್ಮನ್ ಈಸ್ ನಾಟ್ ಈವನ್ ಜ್ಞೇಯಂ, ನಾಟ್ ದೆರ್ ಇಸ್ ನೋ ಪ್ರಮಾಣ ವಿಚ್ ಕ್ಯಾನ್ ರಿವೀಲ್ ಬ್ರಹ್ಮನ್, ಬಿಕಾಸ್ ಬ್ರಹ್ಮನ್ ಡಸಂಟ್ ನೀಡ್ ಎನಿ ಪ್ರಮಾಣ ಬೈ ಬೀಯಿಂಗ್ ಸ್ವತಃಸಿದ್ಧ. And then you don't need to be a Jignasu because it is yourself. Brahman being yourself, you don't need to be a Jignasu to know it. Your Jignasutvam, Jnatrutvam is required to know anything other than you. Jnatrutvavu yavaga beku? ತನಗಿಂತ ಬೇರೆಯಾಗಿರುವ ವಿಷಯವನ್ನು ತಿಳಿಯಲು ಜ್ಞಾತೃತ್ವ ಬೇಕಾಗ್ತದೆ. ತಾನು ಜ್ಞಾತೃವಾಗಿ ತನಗಿಂತ ಬಿಡಿಯಾಗಿದ್ದನ್ನು ತಿಳಿಯುವುದಕ್ಕೆ ಜ್ಞಾತೃವಾಗ್ತೀನಿ. ಬ್ರಹ್ಮ ತನ್ನ ಸ್ವರೂಪವೇ ಆಗಿರುವುದರಿಂದ ತಾನು ಜ್ಞಾತೃವಾಗಿರಬೇಕಾಗಿಲ್ಲ. ತಾನು ಜ್ಞಾತೃವಾಗಿರುವುದೇ ತನ್ನ ಬ್ರಹ್ಮತ್ವಕ್ಕೆ ಅಡ್ಡಿ ಆಗ್ತಾ ಇದೆ. ಸೊ ಯುವರ್ ಬೀಯಿಂಗ್ ಪ್ರಮಾತು, ಯುವರ್ ಬೀಯಿಂಗ್ ಪ್ರಮಾತ, ಯುವರ್ ಬೀಯಿಂಗ್ ಜಿಜ್ಞಾಸು ಇಟ್ ಸೆಲ್ಫ್ ಈಸ್ ಅಬ್ಸ್ಟ್ರಕ್ಟಿಂಗ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಸ್ ಬ್ರಹ್ಮನ್. Because you are already Brahman, your very nature is Brahman, and that you take to be a Jignasu and you want to know Brahman itself is a adhyasa. So that you are a Jignasu, that you are a Gnatru, trying to know Brahman itself is an obstruction to know Brahman. You remove the obstruction, you are already Brahman. Your very Gnatrutvam has to be negated. Gnatrutvavanne ತೆಗೆಯಬೇಕು, ಜಿಜ್ಞಾಸುತ್ವವನ್ನೇ ತೆಗೆಯಬೇಕು. ಏಕೆ? ನಾನು ಜಿಜ್ಞಾಸು, ನಾನು ಜ್ಞಾತೃ ಎಂಬ ವಿಷಯವೇ ಅಧ್ಯಾರೋಪವಾಗಿ ಅಡ್ಡಿಯಾಗಿ ತನ್ನ ಸ್ವತಃಸಿದ್ಧ ಬ್ರಹ್ಮತ್ವಕ್ಕೆ ಅಡ್ಡಿ ಆಗ್ತಾ ಇದೆ. ಅದರಿಂದ ಅದನ್ನು ನೆಗೆಟ್ ಮಾಡಿಬಿಡ್ತೀವಿ. ಶ್ರುತಿ ಬಂದು ಏನು ಹೇಳ್ತದೆ? ಶ್ರುತಿ ಪ್ರಮಾಣ ಬ್ರಹ್ಮವನ್ನು ತಿಳಿಸುವುದಕ್ಕೆ ಹೌದು. ಹೇಗೆ ತಿಳಿಸುತ್ತದೆ? ಕರ್ಮಕಾಂಡ ಪ್ರಮಾಣವು ಹೇಗೆ? ತಾನು ಪ್ರಮಾಣ, ಇದು ಪ್ರಮೇಯ, ಇವನಿಗೆ ತಿಳಿಸುತ್ತಾ ಇದ್ದೀನಿ ನೋಡಿ. ಅಂದರೆ ಪ್ರಮಾಣ ಬಂದು ಲೌಕಿಕ ಕರ್ಮಕಾಂಡ ಪ್ರಮಾಣ ಏನು ಮಾಡುತ್ತದೆ? ಪ್ರಮಾಣ ಬಂದು ಇದು ಪ್ರಮೇಯ, ನೀನು ಪ್ರಮಾತ, ಇದನ್ನು ತಿಳ್ಕೋ ಎಂದು ಹೇಳಿಬಿಡ್ತದೆ ಅಲ್ಲವೇ? ಆದರೆ ಜ್ಞಾನಕಾಂಡ ನೀನು ಪ್ರಮಾತೃವಲ್ಲ, ಅಲ್ಲಿ ಪ್ರಮೇಯವಿಲ್ಲ, ನಾನು ಪ್ರಮಾಣವಲ್ಲ, ಈ ಮೂರು ಪಕ್ಕಕ್ಕಿಡು, ಅದು ಉಳಿಯುವುದು ತಾನೇ ಬ್ರಹ್ಮ. ನೋಡಿ, ಜ್ಞಾನಕಾಂಡ ಕರ್ಮಕಾಂಡ ಪ್ರಮಾಣದ ವ್ಯತ್ಯಾಸ ಗೊತ್ತಾಯ್ತಾ? ಸೊ ಕರ್ಮಕಾಂಡ ಸೇಸ್ ಯು ಆರ್ ಎ ಜ್ಞಾತ ಆ್ಯಂಡ್ ದಿಸ್ ಈಸ್ ಜ್ಞೇಯಂ,
and I am revealing, you know it. So Karmakanda reveals in this manner, whereas the Jnanakanda, in contrast with Karmakanda, how does it reveal? Your being Jnatrutvam itself is an obstruction for knowing Brahman. Therefore, it negates your Jnatrutvam, negates your Pramatrutvam, negates that there is such thing called Brahman is not a Gneyam because it is not separate from you. Brahman is not separate from you, therefore it is not Gneyam. And since it is not Gneyam, you don't have to be Jnata. Your very Jnatrutvam is obstructing Brahman. And then I coming and teaching you, when you are already Brahman, what role do I have? I don't need to teach you because Shruti also is not required. Shruti is required to teach something other than you. When it is yourself, you don't need even Shruti. Therefore, Shruti comes, negates the very Jnatrutvam in you and Pramanatvam in itself. Shruti negates itself. And also that the Brahman is a Gneya. All these three it negates. By way of negating alone, it reveals Brahman. ಇದನ್ನು ಪ್ರಮಾತೃ ಪ್ರಮಾಣ ಪ್ರಮೇಯ ಈ ಮೂರನ್ನು ನಿಷೇಧ ಮಾಡುವ ಮೂಲಕವೇ ಬ್ರಹ್ಮವನ್ನು ತಿಳಿಸುತ್ತವೆ. ದಟ್ಸ್ ಆಲ್. ದೆನ್ ಈ ಮೂರು ನಿಷೇಧ ಮಾಡಿಬಿಟ್ರೆ ಯಾವುದು ಉಳಿಯುತ್ತೋ ಅದೇ ಬ್ರಹ್ಮ, ಸ್ವತಃ ಸಿದ್ಧ ಬ್ರಹ್ಮ. ಆಯಿತಾ? ಹೀಗೆ ಜ್ಞಾನಕಾಂಡ ತಿಳಿಸುವ ಬಗೆ, ಕರ್ಮಕಾಂಡ ತಿಳಿಸುವ ಬಗೆಯಲ್ಲಿ ವ್ಯತ್ಯಾಸ ಇದೆ. ಶ್ರುತಿಯನ್ನು ಪ್ರಮಾಣ ಎಂದು ತಾತ್ಕಾಲಿಕವಾಗಿ ಒಪ್ಪುಕೊಂಡು, ಅಧ್ಯಾರೋಪಿತವಾಗಿ ಒಪ್ಪುಕೊಂಡು ಇತರಗಳನ್ನು ನಿಷೇಧ ಮಾಡಿ, ಈಗ ಮುಂದಿನ ಹೆಜ್ಜೆ ಏನಾಗ್ತದೆ ಅಂದರೆ ತನ್ನನ್ನು ತಾನು ನಿಷೇಧ ಮಾಡಿಕೊಂಡು ಸ್ವತಃ ಸಿದ್ಧವಾಗಿ ಬ್ರಹ್ಮ ಉಳಿಸುತ್ತದೆ. ಇದು ಬ್ರಹ್ಮವನ್ನು ತಿಳಿಸುವ ಬಗೆ. ಜ್ಞಾನಕಾಂಡ ತಿಳಿಸುವ ಬಗೆ ಒಂದು ಕಡೆ ಭಾಷ್ಯಕಾರರು ಹೇಳ್ತಾರೆ, ನಹಿ ಶ್ರುತಿ ಇದಂ ತಯಾ ಬ್ರಹ್ಮ ಪ್ರತಿಪಾದಯತಿ. 4ನೇ ಸೂತ್ರದಲ್ಲಿ ಭಾಷ್ಯಕಾರರು ಶಂಕರಾಚಾರ್ಯರು ಹೇಳ್ತಾರೆ ದಟ್ ನಹಿ ಶ್ರುತಿ ಇದಂ ತಯಾ ಬ್ರಹ್ಮ ಪ್ರತಿಪಾದಯತಿ ಕಿಂತು ವೇದ್ಯ ವೇದಿತೃ ವೇದನಾದಿ ಭೇದಮಪನಯತಿ. ಅಂದರೆ ತಿಳಿಯುವವನು, ತಿಳಿಯಲ್ಪಡುವುದು, ತಿಳಿಸುವ ಪ್ರಮಾಣ ಈ ಮೂರನ್ನು ನೆಗೆಟು ಮಾಡಿಬಿಟ್ಟೇ ಸ್ವತಃ ಸಿದ್ಧ ಬ್ರಹ್ಮವನ್ನು ತಿಳಿಸುತ್ತವೆ. ಏಕೆ? ಬ್ರಹ್ಮ ಮೊದಲೇ ಇದ್ದಾನೆ, ಅದನ್ನು ತಿಳಿಯಬೇಕಾಗಿಲ್ಲ. ಅದರಿಂದ ತಿಳಿಯುವುದಕ್ಕೆ ಯಾವುದು ಅಡ್ಡಿ ಇದೆಯೋ, ನೀನು ಪ್ರಮಾತೃ ಎಂದು ಅಡ್ಡಿ. ಬ್ರಹ್ಮ ಇನ್ನೂ ತಿಳಿಯಬೇಕು, ಬ್ರಹ್ಮ ನನಗೆ ಗೊತ್ತಿಲ್ಲ, ಇನ್ನೂ ತಿಳಿಯಬೇಕು ಅನಿಸುತ್ತಾ ಇದೆ, ಅದೇ ಅಡ್ಡಿ. ನಾನು ತಿಳ್ಕೊಳ್ಳಬೇಕು ಅನಿಸುವುದು, ಇನ್ನು ಬ್ರಹ್ಮ ತಿಳಿಯಬೇಕು, ಯಾರಾದರೂ ಹೇಳ್ಕೊಡ್ತಾರಾ, ಈ ಮೂರನ್ನು ತೆಗೆದು ಬಿಡುವುದು. ಶಾಸ್ತ್ರ ಹೇಳ್ಕೊಡ್ತದೆ, ನೀನು ತಿಳಿಯುವವನು, ಇನ್ನು ಬ್ರಹ್ಮ ತಿಳಿಯತಕ್ಕದ್ದು, ಈ ಮೂರನ್ನು ನಿಷೇಧ ಮಾಡಿ ಬ್ರಹ್ಮ ತಿಳಿಸುತ್ತದೆ. ದಟ್ ಐ ನೀಡ್ ಟು ನೋ ಬ್ರಹ್ಮನ್. ಓಕೆ, ಐ ವಾಂಟ್ ಟು ನೋ ಬ್ರಹ್ಮನ್ ಆ್ಯಂಡ್ ಬ್ರಹ್ಮನ್ ನೀಡ್ಸ್ ಟು ಬಿ ನೋನ್ ಆ್ಯಂಡ್ ದೆರ್ ಈಸ್ ಸಂಬಡಿ ಹೂ ಈಸ್ ಹೆಲ್ಪಿಂಗ್ ಮೀ ಟು ಅಂಡರ್ಸ್ಟ್ಯಾಂಡ್, ಸಂಬಡಿ ಈಸ್ ರಿವೀಲಿಂಗ್ ಮೀ. ಆಲ್ ದೀಸ್ ತ್ರೀ ಶ್ರುತಿ ನೆಗೆಟ್ಸ್ ಇನ್ ಒನ್ ಸ್ಟ್ರೋಕ್. ಓಕೆ, ಇದು ಒಂದೇ ಪ್ರಯತ್ನದಲ್ಲಿ ಈ ಮೂರನ್ನು ನಿಷೇಧ ಮಾಡಿದ್ದರೆ ಸ್ವತಃ ಸಿದ್ಧ ಬ್ರಹ್ಮ ಉಳಿಯುತ್ತದೆ. ಇದು ಜ್ಞಾನಕಾಂಡ ಹೇಳುವುದೇನೆಂದರೆ, ಪ್ರಮಾಣತ್ವವೆನ್ನುವುದು ತಾತ್ಕಾಲಿಕವಾಗಿ ಅಧ್ಯಾರೋಪ ಮಾಡ್ತೀವಿ, ಕೊನೆಗೂ ಪ್ರಮಾತೃ ಪ್ರಮಾಣ ಪ್ರಮೇಯವನ್ನೇ ನಿಷೇಧ ಮಾಡಿ ಸ್ವತಃ ಸಿದ್ಧ ಬ್ರಹ್ಮವನ್ನು ನಿಷೇಧ ಮಾಡುವ ಮೂಲಕನೇ ತಿಳಿಸುತ್ತದೆ. ಅಂದರೆ ನಿಷೇಧವಾಯಿತಂದರೆ ಆಯಿತು, ತಿಳಿದು ಬಿಟ್ಟಿತು ಬ್ರಹ್ಮ ತಾನೇ ಎಂದು, ಬ್ರಹ್ಮ ಸ್ವಪ್ರಕಾಶ. ಹೀಗೆ ಜ್ಞಾನಕಾಂಡ ಉಪದೇಶಕ್ಕೆ, ಕರ್ಮಕಾಂಡ ಉಪದೇಶಕ್ಕೆ ಉಪದೇಶದ ಪದ್ಧತಿ ಎರಡೂ ವೇದವೇ. ಜ್ಞಾನಕಾಂಡ ಈಸ್ ಆಲ್ಸೋ ವೇದ, ಕರ್ಮಕಾಂಡ ಈಸ್ ಆಲ್ಸೋ ವೇದ. ಬಟ್ ದೇರ್ ವೇ ಆಫ್ ಫಂಕ್ಷನಿಂಗ್, ದೇರ್ ವೇ ಆಫ್ ಟೀಚಿಂಗ್, ದೇರ್ ಈಸ್ ಅ ಡಿಫರೆನ್ಸ್. ಎರಡೂ ವೇದವಾಕ್ಯಗಳೇ ಆದರೂ ಕರ್ಮಕಾಂಡ ವ್ಯವಹಾರಕ್ಕೆ, ಜ್ಞಾನಕಾಂಡ ವ್ಯವಹಾರಕ್ಕೆ ವ್ಯತ್ಯಾಸ ಇದೆ. ಎರಡೂ ವ್ಯವಹಾರಗಳೇ, ಎರಡೂ ಪ್ರಮಾಣಗಳೇ, ಆದರೆ ವ್ಯತ್ಯಾಸ ಇದೆ. ಇದು ಕೇವಲ ಅದ್ವೈತದಲ್ಲಿ ಕಂಡುಬರುತ್ತದೆ. ಅದ್ವೈತೇತರರು, ಇನ್ ನಾನ್ ಅದ್ವೈತಿನ್ಸ್, ದೇ ಡೋಂಟ್ ಸಿ ಜ್ಞಾನಕಾಂಡ ಆ್ಯಸ್ ಸಮಥಿಂಗ್. ಜ್ಞಾನಕಾಂಡ ಪ್ರಮಾಣ ವರ್ಕ್ಸ್ ಇನ್ ಎ ಡಿಫರೆಂಟ್ ವೇ. ಓಕೆ, ಇದು ಜ್ಞಾನಕಾಂಡ ಪ್ರಮಾಣ ವರ್ಕ್ಸ್ ಇನ್ ಎ ಡಿಫರೆಂಟ್ ವೇ. ದೇ ಜಸ್ಟ್ ಡೋಂಟ್ ಸಿ. ದೇ ಸಿ ಜ್ಞಾನಕಾಂಡ ಪ್ರಮಾಣ ಈಸ್ ಆಲ್ಸೋ ಜಸ್ಟ್ ಸಿಮಿಲರ್ ಟು ಕರ್ಮಕಾಂಡ, ರಿಟೇನಿಂಗ್ ದಟ್ ರಿಲೇಟಿವ್ ಸ್ಟೇಟಸ್ ಆಫ್ ಜ್ಞಾತೃ ಜ್ಞಾನ ಜ್ಞೇಯ. ಜ್ಞಾತೃ ಪ್ರಮಾಣ ಆ್ಯಂಡ್ ಜ್ಞೇಯ, ಜ್ಞಾತೃ ಜ್ಞಾನ ಜ್ಞೇಯ ರಿಮೇನಿಂಗ್ ಇನ್ ದಿಸ್ ರಿಲೇಟಿವ್ ಸ್ಟೇಟಸ್ ಆಫ್ ಜ್ಞಾತೃ ಜ್ಞಾನ ಜ್ಞೇಯ. ಅದರಲ್ಲೇ ಇದ್ದುಕೊಂಡು
ಜ್ಞಾತೃ ಜ್ಞಾನಾಜ್ಞೇಯ ಎಂಬ ಸಂಬಂಧದಲ್ಲೇ ಇದ್ದುಕೊಂಡು ಕರ್ಮಕಾಂಡ ವಾಕ್ಯ ಪ್ರಮಾಣವಾಗುತ್ತದೆ, ಜ್ಞೇಯವನ್ನು ತಿಳಿಸುತ್ತದೆ. ತಿಳ್ಕೊಂಡ ನಂತರನೂ ನೀನು ಜ್ಞಾತೃ ಅದು ಜ್ಞೇಯ, ನೀನು ಜ್ಞಾತೃ ಅದು ಜ್ಞೇಯ, ನಾನು ತಿಳ್ಕೊಂಡೆ ಎಂದು ಆ ಸಂಬಂಧ ಭಾವದಲ್ಲೇ ಇದ್ದು ಬಿಡ್ತೀರಿ. ಕರ್ಮಕಾಂಡ ತಿಳಿಸುವುದು ಸಂಬಂಧದಲ್ಲೇ, ಆದರೆ ಜ್ಞಾನಕಾಂಡ ಮಾತ್ರ ಈ ಸಂಬಂಧವನ್ನು ಜ್ಞಾತೃಜ್ಞಾನ ಜ್ಞೇಯಾದಿ ಸಂಬಂಧಗಳನ್ನು ನಿಷೇಧ ಮಾಡಿ ತಿಳಿಸುತ್ತದೆ. ಆದ್ದರಿಂದ ಜ್ಞಾನಕಾಂಡ ಪ್ರಮಾಣ, ಕರ್ಮಕಾಂಡ ಪ್ರಮಾಣ ಎರಡು ಶ್ರುತಿಗಳೇ, ಎರಡು ವೇದಗಳೇ ಆಗಿದ್ದರೂ ಅದು ವೇ ಆಫ್ ಫಂಕ್ಷನಿಂಗ್, ಅದು ಕೆಲಸ ಮಾಡುವ ಬಗೆಯಲ್ಲಿ ವ್ಯತ್ಯಾಸ ಇದೆ. ಇದು ಈ ಜ್ಞಾನಕಾಂಡದ ಈ ವಿಶೇಷ ಜ್ಞಾನಕಾಂಡದ ಪ್ರಮಾಣ ಈ ಅರ್ಥದಲ್ಲಿ ವೈಶಿಷ್ಟ್ಯವನ್ನು ಉಳ್ಳದು ಎಂಬುದು ಅದ್ವೈತಿಗಳಲ್ಲೇ ಇದೆ. ಮಿಕ್ಕ ಜನರು ಜ್ಞಾನಕಾಂಡವನ್ನು ಒಂದು ಉಪಾಸನ ಕಾಂಡದಲ್ಲೇ ಸೇರಿಸಿಕೊಂಡು ಬ್ರಹ್ಮ ತಿಳಿಯತಕ್ಕವನು, ನಾನು ತಿಳಿಯುವವನು, ಶ್ರುತಿ ನನಗೆ ಹೇಳಿಕೊಡ್ತದೆ ಎಂಬ ಜ್ಞಾತೃ ಜ್ಞಾನಾಜ್ಞೇಯ ಎಂಬ ತ್ರಿಪುಟಿ ಸಂಬಂಧದಲ್ಲೇ ಇದ್ದುಕೊಂಡು ಅವರು ತಿಳ್ಕೊಳ್ತಾ ಇದ್ದಾರೆ ಸಗುಣ ಬ್ರಹ್ಮವನ್ನು. ಆದ್ದರಿಂದ ಅವರು ಜ್ಞಾನಕಾಂಡವನ್ನು ಕರ್ಮಕಾಂಡ ಪ್ರಮಾಣ ಹಾಗೆಯೇ ಇಟ್ಕೊಂಡರೆ ಹೊರತು ಜ್ಞಾನಕಾಂಡ ಪ್ರಮಾಣದ ಒಂದು ವಿಶೇಷವಿದೆ ಎನ್ನುವುದು ಅವರ ಸಿದ್ಧಾಂತದಲ್ಲಿ ಇಲ್ಲವೇ ಇಲ್ಲ. ದ್ವೈತ, ವಿಶಿಷ್ಟಾದ್ವೈತ ಎಲ್ಲರೂ, ಇನ್ನು ದ್ವೈತಾದ್ವೈತ, ಇನ್ನು ಶೈವ, ಮಿಕ್ಕ ನಂಬಾರ್ಕ, ವಲ್ಲಭ ಮುಂತಾದವರು ಅಂದರೆ ಅದ್ವೈತ ಬಿಟ್ಟು ಮಿಕ್ಕ ಎಲ್ಲರೂ ಪದ್ಧತಿಯಲ್ಲಿ ಈ ಅಧ್ಯಾರೋಪವಾದ ರೂಪವಾಗಿ ಶ್ರುತಿ ಪ್ರಮಾಣ ಎಂಬುದು ಅವರಿಗಿಲ್ಲ. ಅಂದರೆ ಅವರಿಗೆ ಅವರ ಸಂಪ್ರದಾಯದಲ್ಲಿ ಅವರ ಗುರುಗಳು ಹೇಳಲಿಲ್ಲ, ಅವರು ಹಾಗೆ ಅರ್ಥ ಮಾಡಿಕೊಳ್ಳಲ್ಲ. ಅವರು ಮಿಕ್ಕ ಕರ್ಮಕಾಂಡ ವಾಕ್ಯ ಹಾಗೇ ಇಟ್ಕೊಳ್ತಾರೆ ಹೊರತು ಲೌಕಿಕ ವಾಕ್ಯ ಹಾಗೆ ಇಟ್ಕೊಳ್ತಾರೆ ಹೊರತು ಈಗ ವೇದಾಂತಿಗಳು ಅದ್ವೈತಿಗಳು ಹೇಳಿದ ಹಾಗೆ ಅವರಿಗಿಲ್ಲ. ದೇರ್ಫೋರ್ ದಿಸ್ ಐ ಜಸ್ಟ್ ಸೇಡ್ ಆ್ಯಂಡ್ ಕನ್ಕ್ಲೂಡ್ ಇಟ್. Since I am speaking in two languages, the same point I repeat in English also. Okay. Therefore, in ಕರ್ಮಕಾಂಡ ಏನು ಮಾಡುತ್ತದೆ, ಕನ್ನಡದಲ್ಲಿ ಹೇಳಿದ್ದನ್ನೇ I am repeating in English. So, in ಕರ್ಮಕಾಂಡ there is a ಪ್ರಮಾತೃ, ಪ್ರಮಾಣ and ಪ್ರಮೇಯ. Remaining in this sambandha, in this relationship alone, ಕರ್ಮಕಾಂಡ ವಾಕ್ಯ reveals. Okay. But even after revealing, you remain in that relationship of, you remain Gnatru, you remain Pramata, and there is a Prameya, and the Pramana has revealed. Even after the Karmakanda reveals, you remain within the relative status. Whereas Jnanakanda, it is a tentatively accepted to be Pramana, but as you reach the end of the Pramana, it reveals, it negates. ಜ್ಞಾತೃ ಜ್ಞಾನ ಜ್ಞೇಯ, ಪ್ರಮಾತೃ ಪ್ರಮಾಣ ಪ್ರಮೇಯ ಈ ಮೂರನ್ನು ನಿಷೇಧ ಮಾಡಿ ಇಟ್ ನೆಗೇಟ್ಸ್ ದೀಸ್ ತ್ರೀ ಆ್ಯಂಡ್ ರಿವೀಲ್ಸ್ ಬ್ರಹ್ಮನ್. ಓಕೆ, ಹೀಗೆ ಇದು ಜ್ಞಾನಕಾಂಡದ ಪ್ರಮಾಣದ ವೈಶಿಷ್ಟ್ಯವಿದೆ. ಈ ವೈಶಿಷ್ಟ್ಯವು ಕೇವಲ ಅದ್ವೈತಿಗಳಲ್ಲಿದೆ, ಅವರಿಗಿಲ್ಲ. ಅದರಿಂದ ಇವರಿಗೆ ಏನು ವ್ಯತ್ಯಾಸ ಹೇಳ್ತಾರೆ, ದ ವೆರಿ ಪ್ರಮಾಣದಲ್ಲೇ ವ್ಯತ್ಯಾಸ ಇದೆ. ದ ಪ್ರಮಾಣ ಫಂಕ್ಷನ್ ಮಾಡುವುದು, ಪ್ರಮಾಣ ವ್ಯಾಪಾರ ಮಾಡುವುದರಲ್ಲೇ ಬೇರೆ ಇದೆ. ಇದು ಅರ್ಥ ತಿಳಿಸುವ ಪದ್ಧತಿ ಬೇರೆ ಇದೆ. ಇದು ಈಗ ನಮ್ಮ ಈ ಅದ್ವೈತಿಗಳ ಸಂಪ್ರದಾಯದಲ್ಲೇ ಹೀಗೆ ಇದೆ ಅರ್ಥ. ಹಿಂದಿನ ಗುರುಗಳು ಹಾಗೆ ಹೇಳುತ್ತಾ ಬಂದರು. ಶಂಕರಾಚಾರ್ಯರು ತನ್ನ ಗುರುಗಳಿಂದ, ತನ್ನ ಗುರು ಪರಮಗುರುಗಳಿಂದ ಇದನ್ನು ಹೀಗೆ ತಿಳ್ಕೊಂಡು ಹಾಗೆ ಹೇಳುತ್ತಾ ಬಂದರು. ಅನಂತರ ಕಾಲದಲ್ಲಿಯೂ ಶಂಕರ ಭಾಷ್ಯ ಬಂದ ನಂತರ ನಮಗೆ ಹಾಗೇ ಇದೆ ಸಂಪ್ರದಾಯ. ಆದರೆ ಅವರಿಗೆ ಇದಿಲ್ಲವೇ ಇಲ್ಲ. ಇದು ಅಧ್ಯಾರೋಪವಾದ ಎಂಬುದೇ ಗೊತ್ತಿಲ್ಲ ಅವರಿಗೆ, ಅವರ ಸಂಪ್ರದಾಯದಲ್ಲೇ ಅದಿಲ್ಲ. ಇದು ವಿಷಯ ಆಯಿತಾ. ಇನ್ನೊಂದು ವಿಷಯ ಇದೆ, ಆಯಿತು, ಇವತ್ತಿಂದು ಮುಗಿಯಿತು. ಈ ಪ್ರಮಾಣದ ಕರ್ಮಕಾಂಡ ಪ್ರಮಾಣ, ಜ್ಞಾನಕಾಂಡ ಪ್ರಮಾಣದ ಆ ವ್ಯತ್ಯಾಸವೇನು ಎಂಬ ಒಂದು ವಿಷಯವನ್ನೇ ಹೇಳಿದ್ದೇವೆ. ಈ ವಿಷಯವನ್ನು ಇನ್ನೂ ಹೇಳ್ತೀವಿ. ನಾಳೆನೂ ಕೇಳಿ, ನಾಳೆ ಗೀತಾ ಇದೆ, ಅದರಲ್ಲಿಯೂ ಈ ವಿಷಯವನ್ನೇ ಇನ್ನೊಂದು ಬಗೆಯಾಗಿ ಬರುತ್ತದೆ. ನಾಳೆನೂ ನಾನು ಕನ್ನಡ ಇಂಗ್ಲೀಷು ಎರಡೂ ಹೇಳ್ತೀನಿ. ಸೊ ಯು ಕ್ಯಾನ್ ಟುಮಾರೋ ಆಲ್ಸೋ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಇನ್ ಟೂ ಲ್ಯಾಂಗ್ವೇಜಸ್, ಬೋತ್ ಇನ್ ಕನ್ನಡ ಆ್ಯಂಡ್ ದೆನ್ ಸೇಮ್ ಥಿಂಗ್ ರಿಪೀಟೆಡ್ ಇನ್ ಇಂಗ್ಲೀಷ್. ಗೀತಾ ಯು ಲಿಸನ್. ಅಲ್ಲಿಯೂ ಮತ್ತೆ ಈ ವಿಷಯವನ್ನೇ ಇನ್ನೂ ಸ್ವಲ್ಪ ಬಿಡಿಸಿ ಹೇಳ್ತೀನಿ. ಏಕೆಂದರೆ ವಿಷಯವೆಲ್ಲ ಒಂದೊಂದು ಪಾಯಿಂಟ್ ಹೇಳ್ತಾ ಇದ್ದೀವಿ. ಯಾವ ಪಾಠವಾದರೂ ಅದೇ ತತ್ವ, ಅದೇ ವೇದಾಂತ. ಅದನ್ನು ನಾಳೆ ಗೀತನು ಈಗ ಇದೇ ಅಧ್ಯಾರೋಪವಾದದಿಂದ ಸ್ವರೂಪ ಹೇಗೆ ಎಂದು ನಾಳೆನೂ ಹೇಳ್ತೀನಿ, ಕೇಳಿ. ಆ್ಯಂಡ್ ದೆನ್ ಅಗೇನ್ ವಿಲ್ ಕಂಟಿನ್ಯೂ ಆ್ಯಸ್ ಬಿಫೋರ್. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇವತ್ತು ಹೇಳಿದ್ದು ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಶಂಕರ. ಐ ಥಿಂಕ್ ಯು ಕಾಣ್ ಸಿ ಇದು ಸೆಲ್ಫಿ ಮೋಡ್ನಲ್ಲಿದೆ.
ಈ ಪುಸ್ತಕ ಉಲ್ಟಾ ಕಂಡು ಬರ್ತದೆ ನಿಮಗೆ, ಸೆಲ್ಫಿ ಮೋಡ್ನಲ್ಲಿದೆ. ಇದು ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಶಂಕರ. ಓಕೆ, ಓಂ.